Good morning, students. Today we discuss the session number 30 in the paper Entrepreneurship and Innovation. Topic Outbox Thinking. ನವಪ್ರವರ್ತನೆಯ ಸ್ವತಂತ್ರ ಚಿಂತನೆ ಅಥವಾ ಹೊಸ ದೃಷ್ಟಿಕೋನದ ಚಿಂತನೆ. Out of the box thinking means thinking differently or unconventionally. In other words, thinking about something from a new perspective. We can also say thinking outside the box. Thinking out of the box or thinking behind the box. In Australia, some people say thinking out of the square. It is a metaphor that means to think in a novel or creative way. So outbox thinking ಅನ್ನೋ ಒಂದು ಪರಿಕಲ್ಪನೆ ಇದು ಒಂದು ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಒಂದು ಮನಃಶಾಸ್ತ್ರೀಯ ಒಂದು ವಿಷಯ ಅಂತ ಹೇಳ್ಬೋದು. ಅದರಿಂದ ಬಂದಿರತಕ್ಕಂಥ ಒಂದು ಪರಿಕಲ್ಪನೆ. ಇಲ್ಲಿ ನಾವು ಇನೋವೇಷನ್ಸ್ ಅಂತ ಬಂದಾಗ ಅಥವಾ ವ್ಯವಹಾರ ಚಟುವಟಿಕೆಗಳಿಗೆ ಈ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂತ ಏನು ಕರಿತೀವಿ ಅಥವಾ ಒಂದು ಸ್ವತಂತ್ರ ಚಿಂತನೆ ಅಥವಾ ಹೊಸ ದೃಷ್ಟಿಕೋನದ ಚಿಂತನೆ ಅನ್ನೋದೇನಿದೆ ಇದು ಕ್ರಿಯಾಶೀಲವಾಗಿ ಚಿಂತನೆ ಮಾಡುವುದು ಎಂದರ್ಥ. ಯಾವುದೇ ಕೆಲಸವನ್ನು ನಿರ್ವಹಿಸಲು ಈಗಿರತಕ್ಕಂಥ ರೂಢಿಬದ್ಧ ಮಾರ್ಗಗಳೇನಿದ್ದಾವೆ ಅಥವಾ ಸರಹದ್ದು ಮಿತಿಗಳೇನಿದ್ದಾವೆ ಅವುಗಳನ್ನು ಮೀರಿ ಅಥವಾ ಅವುಗಳನ್ನು ದಾಟಿ ನಾವು ಒಂದು ಹೊಸ ಆಲೋಚನೆಯನ್ನು ಕೈಗೊಳ್ತಕ್ಕಂಥ ಒಂದು ವಿಧಾನ ಏನಿದೆ ಅದನ್ನು ನಾವೇನಂತ ಕರಿಬೋದು ಔಟ್ ಬಾಕ್ಸ್ ಥಿಂಕಿಂಗ್ ಅಂತ ಹೇಳ್ಬೋದು. ಔಟ್ ಬಾಕ್ಸ್ ಥಿಂಕಿಂಗ್ ಈಸ್ ನಾಟ್ constrained by conventional barriers that we commonly self-impose. When you think out of the box, you explore uncommon and non-logical ways and solutions to a problem. ನಮ್ಮಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇದೆ ಅಥವಾ ಒಂದು ಬಿಸ್ನೆಸ್ ಪ್ರಾಬ್ಲಮ್ ಇದೆ ಇರ್ಬೋದು ಅಥವಾ ಒಂದು ಇನೋವೇಟಿವ್ ಪ್ರಾಬ್ಲಮ್ ಇರ್ಬೋದು ಅಥವಾ ಹೊಸದಾಗಿ ಥಿಂಕ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ನೋಡಿದಾಗ ಈ ಒಂದು ಚಿಂತನೆಯಲ್ಲಿ ನಾವು ತಗೊಳ್ಳೋದಾದರೆ ಹೊಸ ದೃಷ್ಟಿಕೋನದ ಅಡಿಯಲ್ಲಿ ಯಾವುದೇ ರೀತಿಯಂಥ ಉತ್ಪನ್ನವನ್ನು ಒಂದು ಸೃಷ್ಟಿ ಮಾಡ್ತಕ್ಕಂಥ ವ್ಯಾವಹಾರಿಕ ಚಟುವಟಿಕೆಯಲ್ಲಿ ಹಲವಾರು ಚಿಂತನೆಗಳು ಅವಶ್ಯಕತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಯಾವಾಗಲೂ ಸಹ ಒಂದು ಚಿಂತನಾ ರೂಢ ಶಕ್ತಿಯನ್ನು ಒಂದು ಅತಾರ್ಕಿಕವಾಗಿ ಅಂತ ಏನು ಕರಿತೀವಿ ಅಥವಾ ಒಂದು ಹೊಸದಾಗಿ ಆಲೋಚನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಈಗಾಗಲೇ ನಾವೇನು ಲ್ಯಾಟ್ರಲ್ ಥಿಂಕಿಂಗ್ ಅಂತ ಏನು ಕರಿತೀವಿ ಅಥವಾ ಅಲ್ಲಿ ನಾವೇನು ಚಿಂತನೆ ಮಾಡಿದ್ವಿ ಅದೇ ರೀತಿಯಾಗಿ ಇಲ್ಲೂ ಸಹ ಮುಂದುವರೆದ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ನಾವು ಸ್ವತಂತ್ರವಾಗಿ ಚಿಂತನೆ ಮಾಡ್ತಕ್ಕಂಥ ಒಂದು ಅಥವಾ ಹೊಸ ದೃಷ್ಟಿಕೋನ ಚಿಂತನೆಯಲ್ಲಿ ಏನು ನಮಗೆ ಬೇಕಾಗಿರ್ತಕ್ಕಂಥ ವ್ಯಾವಹಾರಿಕ ಚಟುವಟಿಕೆಯ ಸಮಸ್ಯೆಗಳ ಪರಿಹಾರನ ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸುವಂಥ ಒಂದು ವ್ಯವಸ್ಥೆ ಆಗಿದೆ. In term has been very popular in business environment. Many people in fact refer to it as a cliche. It is especially popular among executive coaches and management consultant. ಸಾಮಾನ್ಯವಾಗಿ ಈ ಒಂದು ವ್ಯಾವಹಾರಿಕ ಚಟುವಟಿಕೆನ ಕೈಗೊಳ್ತಕ್ಕಂಥ ಒಂದು ವ್ಯಾವಹಾರಿಕ ಪರಿಸರದಲ್ಲಿ ಸಾಕಷ್ಟು ಮಂದಿ ಇಂಥ ಒಂದು ಕನ್ಸಲ್ಟೆಂಟ್ ವರ್ಕ್ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಥಿಂಕ್ ಮಾಡಿ ಸೊ ವಿವಿಧ ರೀತಿಯಾದ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನಿಸಲಾಗುತ್ತೆ. According to Cambridge Dictionary, out of box thinking means to think imaginatively using new ideas instead of traditional or expected ideas. ಸೊ ಇದು ಹೇಳೋಗೆ ಕೆಂಬ್ರಿಡ್ಜ್ ಒಂದು ಡಿಕ್ಷನರಿ ಪ್ರಕಾರ ವ್ಯಾಖ್ಯಾನ ಮಾಡಿದ್ರೆ ಟು ಥಿಂಕ್ ಇಮ್ಯಾಜಿನೇಟಿವ್ಲಿ ಅಂತಂದರೆ ಒಂದು ಕಲ್ಪನಾತ್ಮಕವಾಗಿ ಯೋಚನೆ ಮಾಡಿ ಹೊಸ ಒಂದು ಆಲೋಚನೆಗಳನ್ನು ಹೊಸ ಭಾವನೆಗಳನ್ನು ಅದು ಇಲ್ಲಿ ಹೇಗೆ ಅಂತಂದರೆ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಆಲೋಚನೆಗಳನ್ನ ಮೀರಿ ಅಥವಾ ಆ ಒಂದು ಸರಹದ್ದುಗಳನ್ನು ಮೀರಿ ಕೆಲಸ ಮಾಡ್ತಕ್ಕಂಥ ಅಥವಾ ಅದರಿಂದ ಆಚೆ ಕಡೆಗೆ ಹೋಗಿ ನಾವು ಈ ಒಂದು ಸಮಸ್ಯೆಯನ್ನು ಅಥವಾ ಯಾವುದೋ ಒಂದು ಪರಿಕಲ್ಪನೆಯ ಬಗ್ಗೆ ಯೋಚನೆ ಮಾಡುವಂಥದ್ದನ್ನು ಇಲ್ಲಿ ನೋಡಬಹುದು. ದ ಬಾಕ್ಸ್ ಈಸ್ ಎ ಫ್ರೇಮ್ ದಟ್ ಈಸ್ ದ ಕನ್ವೆನ್ಷನಲ್ ವೇ ಆಫ್ ಅಪ್ರೋಚಿಂಗ್ ಆರ್ ಥಿಂಕಿಂಗ್ ಅಬೌಟ್ ಎ ಪ್ರಾಬ್ಲಮ್. ಇನ್ ಬಿಸ್ನೆಸ್ ಪೀಪಲ್ ಟಿಪಿಕಲಿ ಥಿಂಕ್ ಇನ್ ದ ಬಾಕ್ಸ್ because we structure business around a box. In other words, the box in a business is the standard operating procedure with an in-the-box thinking approach. We look at the problem plus the facts. We then look at, for example, solution 1, 2 and 3 and finally pick one. ಸೊ ಇಲ್ಲಿ ನೋಡಿ ಒಂದು ಏನು ಬಾಕ್ಸ್ ಈಸ್ ಒಂದು ಫ್ರೇಮ್ ಅಂದರೆ ಇಲ್ಲಿ ಒಂದು ಚೌಕಟ್ಟನ್ನು ಮಾಡ್ಕೊಳ್ಳಾಗತ್ತೆ. ಆ ಚೌಕಟ್ಟಿನ ಒಳಗಡೆನೆ ಯಾವಾಗಲೂ ಇರೋದಲ್ಲ, ಆ ಚೌಕಟ್ಟಿನ ಒಳಗಡೆನೆ ನಾವು ಯೋಚನೆ ಮಾಡೋದಲ್ಲ. ಸೊ ಥಿಂಕ್ ಮಾಡುವಂಥದ್ದನ್ನು ನಾವೇನು ಮಾಡಬೇಕು ಆ ಚೌಕಟ್ಟಿನ ಹೊರತುಪಡಿಸಿ ಅಂತ ಹೇಳಲಾಗುತ್ತೆ. ಸೊ ಒಂದು ನಿರ್ದಿಷ್ಟ ಅದಕ್ಕೆ ಅವ್ರು ಏನು ಹೇಳ್ತಾರೆ ಒಂದು ಸಾಮಾನ್ಯವಾಗಿ ಒಂದು ಬಾಕ್ಸ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಹೇಳಲಾಗಿದೆ. ಸೊ ಅದರ ಒಳಗಡೆ ಅಂದರೆ ಈಗ ಉದಾಹರಣೆಗೆ ಒಂದು ಬಾವಿ ಒಳಗಡೆ ಇರ್ತಕ್ಕಂಥದ್ದು ಒಂದು ಕಪ್ಪೆ ಏನು ಫ್ರಾಗ್ ಏನಿದೆ ಅಷ್ಟೇ ಮಾತ್ರ ಯೋಚನೆ ಮಾಡುತ್ತೆ, ಹೊರಗಡೆ ಬ್ರಾಡಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂದರೆ
ಅದಲ್ಲದೆ ಬೇರೆ ರೀತಿಯಾಗೂ ನಾವು ನೋಡಬಹುದು. ಸೊ ಇಲ್ಲಿ ಏನಾಗುತ್ತೆ, ಬಿಸ್ನೆಸ್ ಅಲ್ಲಿ ಒಂದು ಬಾಕ್ಸ್ ಅಂತ ಬಂದಾಗ ಒಂದು ನಿಗದಿತವಾದ ಒಂದು SOP ಅಂತ ಇರುತ್ತೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇರುತ್ತೆ. ಸೊ ಅದರೊಳಗಡೆನೆ ನಾವು ಚಿಂತನೆ ಮಾಡ್ಕೊಂತ ಹೋಯ್ತು ಅಂತಂದ್ರೆ ನಮ್ಗೆ ಬೇರೆ ಬೇರೆ ಅವಕಾಶಗಳು ಅಥವಾ ಬೇರೆ ಬೇರೆ ಡೈಮೆನ್ಷನ್ ಸಿಗೋದಿಲ್ಲ. ಸೊ ಹಾಗಾಗಿ ಆ ಒಂದು ದೃಷ್ಟಿಕೋನಗಳು ಬೇರೆ ಆಗಬೇಕು, ಅಂದ್ರೆ ಅದರಿಂದ ಹೊರಗಡೆ ಬಂದು ನಾವು ಯೋಚನೆ ಮಾಡುವಂತ ಆಗ್ಬೇಕು ಅನ್ನೋದನ್ನ ಹೇಳಲಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಒಂದು ಔಟ್ ಬಾಕ್ಸ್ ಥಿಂಕಿಂಗ್ ಅಂತ ಬಂದ್ರೆ ಒಂದು ಪ್ರಾಬ್ಲಮ್ಗೆ ಅಥವಾ ಒಂದು ಸೊಲ್ಯೂಷನ್ನ ಕಂಡ್ಕೋತಾರೆ ಅಂದರೆ ಬೇರೆ ಬೇರೆ ಸೊಲ್ಯೂಷನ್ನ ಹುಡುಕ್ಬೇಕು. ಸೊ ಅದರಲ್ಲಿ ಯಾವುದು ಚೆನ್ನಾಗಿದೆ ಅಥವಾ ಯಾವುದು ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ಥಿಂಕ್ ಮಾಡಿ ಅದನ್ನ ಫೈಂಡ್ ಔಟ್ ಮಾಡಿ ಅದನ್ನ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಇದನ್ನೇ ನಾವು ಔಟ್ ಬಾಕ್ಸ್ ಥಿಂಕಿಂಗ್ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಥಿಂಕಿಂಗ್ ಔಟ್ಸೈಡ್ ದ ಬಾಕ್ಸ್ ಈಸ್ ಮೋರ್ ದ್ಯಾನ್ ಜಸ್ಟ್ ಎ ಬಿಸ್ನೆಸ್ ಕ್ಲಿಚೆ. ಇಟ್ ಮೀನ್ಸ್ ಅಪ್ರೋಚಿಂಗ್ ಪ್ರಾಬ್ಲಮ್ಸ್ ಇನ್ ನ್ಯೂ innovative ways, conceptualization problems differently, and understanding your position in relation into any particular situation in a way you would never thought of before. Ironically, it is a cliche that means think of cliched situation in ways that are not cliched. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಯಾವುದೇ ಒಂದು ನಾವು ಹೊರಗಡೆ ಅಂದರೆ ಒಂದು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂತ ಏನು ಕರಿತೀವಿ, ಅಥವಾ ಒಂದು ರೂಢಿ ಸಂಪ್ರದಾಯಬದ್ಧವಲ್ಲದ ಚಿಂತನೆ ಅಥವಾ ಸ್ವತಂತ್ರವಾದ ಚಿಂತನೆ ಅಂತ ಏನು ಹೇಳ್ತೀವಿ, ಅದರ ಅಡಿನಲ್ಲಿ ನಾವು ಯಾವುದೇ ಒಂದು ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಯಾವುದು ವ್ಯಾವಹಾರಿಕ ಪರಿಸರ ಚಟುವಟಿಕೆಗಳಾಗಿರ್ಬೋದು, ಅಥವಾ ನವಪ್ರವರ್ತನಾ ಚಟುವಟಿಕೆ ಆಗಿರ್ಬೋದು, ಅಥವಾ ಉದ್ಯಮಶೀಲತೆಯಲ್ಲಿ ಒಂದು ನಿಗದಿತವಾದ ಒಂದು ವಸ್ತುನಿಷ್ಠ ಒಂದು ಸಮಸ್ಯೆಗಳಿಗಾಗಿರ್ಬೋದು, ಅಥವಾ ವಿಭಿನ್ನವಾದ ಸಮಸ್ಯೆಗಳಿಗಾಗಿರ್ಬೋದು, ಯಾವುದಕ್ಕಾಗಿರ್ಬೋದು, ನಾವು ಆ ಒಂದು ಸ್ಥಾನ ಅಥವಾ ಆ ಒಂದು ಸಮಸ್ಯೆ ಎಲ್ಲಿಂದ ನಿರ್ಮಾಣ ಆಗಿದೆ, ಯಾವ ಸ್ವರೂಪದ್ದು, ಅದು ದೀರ್ಘಾವಧಿಯದ್ದ, ಅಲ್ಪಾವಧಿಯದ್ದ, ಸೊ ಹಲವಾರು ವಿಧಾನಗಳಲ್ಲಿ ದೃಷ್ಟಿಕೋನದಲ್ಲಿ ಅದನ್ನು ನಾವು ಯೋಚನೆ ಮಾಡಿ ನಂತರ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. We are told to think outside the box all the time, but how exactly we do that? How do we develop the ability to confront problems in way other than the ways we normally confront problems? How do we cultivate the ability to look at the things differently from the way we typically look at things? ಸೊ ಇದು ತುಂಬ ಮುಖ್ಯವಾದ. ಇಲ್ಲಿ ನಾವು ಒಂದು ಪ್ರಶ್ನಾತ್ಮಕವಾಗಿ ನಾವು ನೋಡಿದಾಗ ಹೇಗೆಲ್ಲ ನಾವು ಯೋಚನೆ ಮಾಡಬಹುದು, ಯಾವ ರೀತಿ ಸಮಸ್ಯೆನ ಎದುರಿಸಬಹುದು, ಆಮೇಲೆ ಹೇಗೆ ಆ ಸಮಸ್ಯೆಗೆ ಪರಿಹಾರ ಕಂಡ್ಕೋಬಹುದು, ಅಥವಾ ಅದರಲ್ಲಿರ್ತಕ್ಕಂಥ ವೈದ್ಯತೆ ಏನು, ಸೊ ಮೊದಲಾದವುಗಳನ್ನು ನಾವು ನೋಡಿ ನಾವು ಯೋಚನೆಯನ್ನ ಮಾಡಬೇಕಾಗುತ್ತೆ, ಅಥವಾ ಚಿಂತನೆಗಳನ್ನ ಮಾಡಬೇಕಾಗುತ್ತೆ, ಅಥವಾ ಪರಿಷ್ಕಾರಗಳನ್ನು ತಂದ್ಕೋಬೇಕಾಗತ್ತೆ. Thinking outside the box starts well before we are box in. That is, well before we confront a unique situation and start forcing it into a familiar box that we already know how to deal with, or at least think we know how to deal with. ಸೊ ಇದು ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಔಟ್ಸೈಡ್ ದ ಬಾಕ್ಸ್ ಅಂತ ಬಂದಾಗ ನಾವು ಬಾಕ್ಸ್ ಒಳಗಡೆ ಇದ್ದೀವಿ. ಸೊ ಆ ಬಾಕ್ಸಿಂದ ಹೊರಗಡೆ ಅಂದರೆ ಒಂದು ನಿರ್ದಿಷ್ಟ ಚೌಕಟ್ಟನ್ನು ನಮ್ಮ ಒಂದು ಸಮಸ್ಯೆಗಳು, ನಮ್ಮ ಒಂದು ವ್ಯಾವಹಾರಿಕ ವ್ಯವಸ್ಥೆಗಳು, ಮತ್ತು ಒಂದು ನಿರ್ದಿಷ್ಟವಾದ ಒಂದು ಪರಿಕಲ್ಪನೆಗಳು, ನಮ್ಮ ಒಂದು ನಿಗದಿತವಾದ ಬೌಂಡ್ರಿನ ಮಾಡ್ಕೊಂಡಿದ್ದೀವಿ, ಆ ಬೌಂಡ್ರಿಯಿಂದ ಹೊರಗಡೆ ಬರಬೇಕು ಅನ್ನೋದನ್ನ ಹೇಳುತ್ತೆ. The term out of the box thinking is a metaphor that means to think from a new perspective. It originally came from some management consulting firms that were trying to solve problems in new ways. The term was attached to a concept known as the 9 dot problem ಅಂತ ಹೇಳಲಾಗುತ್ತೆ. ಸೊ ಈಗ ಗಮನಿಸಿ ನೀವು 9 dot problem ಅಂತ ಹೇಳ್ಬೋದು. ಸೊ ಅದೇ ಯಾವುದೇ ಒಂದು ಬಾಕ್ಸ್ ಅಂತ ಬಂದಾಗ ಸೊ ಇಲ್ಲಿ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅನ್ನೋದು ಒಂದು ಚಟುವಟಿಕೆ ಏನಿದೆ, ಅದು ಯಾವಾಗಲೂ ಸಹ ಹೊಸ ಹೊಸ ಪರ್ಸ್ಪೆಕ್ಟಿವ್ನಲ್ಲಿ ನಾವು ಥಿಂಕ್ ಮಾಡಬೇಕು. ಸೊ ನಮ್ಗೆ ಏನೇ ಸಮಸ್ಯೆ ಎದುರಾಗಿದೆ, ಒಂದು ವ್ಯಾವಹಾರಿಕವಾಗಿ ಒಂದು ಮಾರಾಟದ ಕುರಿತಂತೆ ಆಗಿರ್ಬೋದು, ಜಾಹೀರಾತು ನೀಡೋದ್ರ ಬಗ್ಗೆ ಆಗಿರ್ಬೋದು, ವೆಚ್ಚಗಳನ್ನು ಕಡಿಮೆ ಮಾಡೋದಾಗಿರ್ಬೋದು, ಅಥವಾ ವಸ್ತುಗಳ ಉತ್ಪನ್ನ ಪ್ರಮಾಣ ಹೆಚ್ಚಿಕೊಳ್ಳೋದಾಗಿರ್ಬೋದು. ಸೊ ಈ ಎಂಟರ್ಪ್ರಿನರ್ಶಿಪ್ ಆಕ್ಟಿವಿಟೀಸ್ನಲ್ಲಿ ನಾವು ಬಂದಾಗ ಸೊ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ನ ನಾವು ಯಾವಾಗಲೂ ಸಹ ಒಂದು ನಿರ್ದಿಷ್ಟವಾದಂಥ ಚಟುವಟಿಕೆಯಲ್ಲಿ ಹೊರ ಬಂದು ಹೊಸ ಹೊಸ ಆಲೋಚನೆಗಳೊಂದಿಗೆ ನಿರ್ಧಾರ ಮಾಡಬೇಕು ಅಂತ ಹೇಳುತ್ತೆ. When challenged to do out of the box thinking, you need to utilize risk-oriented thinking. You need to take all the risk constraints out of the scenario, whether it is financial, technology-based, etc. or whatever it may be. ಸೊ ನಾವು ಯಾವುದೇ ಹಣಕಾಸು ಆಗಿರ್ಬೋದು, ಅಥವಾ ಒಂದು ತಂತ್ರಜ್ಞಾನದಾಗಿರ್ಬೋದು, ಅಥವಾ ಆರ್ಥಿಕ ವಿಚಾರಗಳಾಗಿರ್ಬೋದು, ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ನಾವು ಯಾವಾಗಲೂ ಸಹ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ನ ಮಾಡಿದಾಗ ಅಲ್ಲಿ ರಿಸ್ಕ್ ಅನ್ನೋದಿರುತ್ತೆ. ಆ ರಿಸ್ಕ್ನ ಯಾವ ರೀತಿ ಸರಿಪಡಿಸ್ಕೋತೀವಿ, ಆ ಒಂದು ಸೆನಾರಿಯೋನ ಹೇಗೆ ಲೆಕ್ಕಾಚಾರ ಮಾಡ್ತೀವಿ ಅನ್ನೋದನ್ನ
ಹೇಳುತ್ತೆ. Next, you need to realize on shared thinking. Shared thinking can be odd, but it is necessary to accelerate your ability think outside the box. ಕೆಲವು ಸಲ ನಾವು ಏನು ಯೋಚನೆ ಮಾಡ್ತೀವಿ, ಏನು ಚಿಂತನೆ ಮಾಡಿದ್ದೀವಿ, ಅಥವಾ ಯಾವ ರೀತಿಯ ಥಾಟ್ಸ್ ನಮ್ಮಲ್ಲಿ ಬಂದಿದೆ ಅದನ್ನು ನಾವು ಶೇರ್ ಮಾಡಬೇಕು, ಒಂದು ಕಡೆ ಡಿಸ್ಕಸ್ ಮಾಡಬೇಕು. ನಿಜವಾಗ್ಲೂ ಅದೊಂದು ಡಿಸ್ಕಸ್ ಮಾಡೋದು ನಮಗೆ ಅನಾನುಕೂಲಕರನೇ. ಆದರೆ ಕೆಲವು ಸಲ ಅದಕ್ಕೆ ಬೇಕಾದಷ್ಟು ರೀತಿಯಾದಂಥ ಒಂದು ಉತ್ಪನ್ನಗಳು ಅಥವಾ ಊಡುಬಳಿ ಅಂತ ಏನು ಕರಿತೀವಿ ಇನ್ಪುಟ್ಸ್ನ ನಮಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಲಾಸ್ಟ್ಲಿ, ಪ್ರಾಕ್ಟೀಸ್ ರಿಫ್ಲೆಕ್ಟಿವ್ ಥಿಂಕಿಂಗ್. ವಿ ಆಲ್ ಅವರ್ ಐಡಿಯಾಸ್ ಆಸ್ ದೇ ಆರ್ ಅವರ್ babies. In some cases, we need to take a step back, take our emotions out of it. We need to distance ourselves from our ideas and look at our views as well. Set aside time to practice all these thinking processes and you will be able successful think outside the box. ಸೊ ನಾವು ಯಾವಾಗಲೂ ಒಂದು ಪ್ರಾಕ್ಟೀಸನ್ನು ಮಾಡ್ಕೋಬೇಕು ಅಂದರೆ ಈ ಒಂದು ರಿಫ್ಲೆಕ್ಟಿವ್ ಥಿಂಕಿಂಗ್ ಬರಬೇಕು ಅಂದರೆ ಅಥವಾ ಈ ಒಂದು ಔಟ್ಸೈಡ್ ದ ಬಾಕ್ಸ್ ಏನಿದೆ ಆ ಒಂದು ರೀತಿಯಾಗಿ ಚಿಂತನೆ ಮಾಡಬೇಕಂದ್ರೆ ಸಾಕಷ್ಟು ರೀತಿಯ ಅಂತ ಒಂದು ಚಟುವಟಿಕೆಗಳಲ್ಲಿ ನಾವು ಕೆಲವೊಮ್ಮೆ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಿ ಅದನ್ನು ಅಳವಡಿಕೆ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅಂತ ಹೇಳುತ್ತೆ. ಹಿಯರ್ ಸಮ್ ವೇಸ್ ಈಸ್ ಹೂ ಕ್ಯಾನ್ ಡೆವಲಪ್ ದೇರ್ ಕ್ರಿಯೇಟಿವಿಟಿ ಆ್ಯಂಡ್ ಔಟ್ ಆಫ್ ದ ಬಾಕ್ಸ್. ಅಂದರೆ ಇಲ್ಲಿ ನವಪ್ರವರ್ತನ ಸ್ವತಂತ್ರ ಚಿಂತನೆ ಅಥವಾ ಹೊಸ ದೃಷ್ಟಿಕೋನ ಚಿಂತನೆ ಕೆಲವು ಮಾರ್ಗಗಳು ಅಂತ ಹೇಗೆ ನಾವು ಅದನ್ನು ಅಳವಡಿಕೆ ಮಾಡ್ಕೋಬಹುದು ಅನ್ನೋದಕ್ಕೆ ಕೆಲವೊಂದು ದಾರಿಗಳನ್ನು ನೋಡಲಾಗಿದೆ. ಸೊ ಇಲ್ಲಿ ನಾವು ನೋಡೋಣ ಒಂದೊಂದಾಗಿ. ಜನರಲ್ ಆಗಿ ಎಲ್ಲರೂ ಆಗ್ಬೋದು, ಇದು ಒಂದು ಬಿಸ್ನೆಸ್ಸಲ್ಲಿ ಆಗ್ಬೋದು, ಒಂದು ಎಜುಕೇಷನ್ ಫೀಲ್ಡಲ್ಲಿ ಆಗ್ಬೋದು, ಒಂದು ರಿಸರ್ಚ್ ಫೀಲ್ಡಲ್ಲಿ ಆಗಿರ್ಬೋದು, ಅಥವಾ ಒಂದು ಇನೋವೇಟಿವ್ ಫೀಲ್ಡಲ್ಲಿ ಆಗಿರ್ಬೋದು, ಅಥವಾ ಏನೇ ಆಗಿರ್ಬೋದು. ಸೊ ಎಲ್ಲ ಕಡೆನೂ ಈ ಒಂದು ಔಟ್ ಆಫ್ ಬಾಕ್ಸ್ ಥಿಂಕಿಂಗಲ್ಲಿ ಈ ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೋಬೋದು. ಹೇಗೆ ಅಂತ ಬಂದಾಗ, ರೀಡ್ ಎ ವೆರೈಟಿ ಆಫ್ ಥಿಂಗ್ಸ್ ಅಂತ ನಾವು ಯಾವ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ತೊಗೊತಾ ಇದ್ದೀನಿ ಅಂತಂದರೆ ಅದ್ರ ಬಗ್ಗೆ ಸಾಕಷ್ಟು ಓದಬೇಕು, ಅಧ್ಯಯನ ಮಾಡಬೇಕು. ಸೊ ಒಂದು ವಿಚಾರದ ಬಗ್ಗೆ ಅಧ್ಯಯನಗಳನ್ನು ಕೈಗೊಳ್ಳಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದೋದಕ್ಕೆ ಶುರು ಮಾಡಬೇಕು ಆ ಒಂದು ಕಾನ್ಸೆಪ್ಟ್ನ ಬಗ್ಗೆ. ಒಂದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಅಥವಾ ವ್ಯಾವಹಾರಿಕ ಚಟುವಟಿಕೆ, ಅದು ಅಗ್ರಿಕಲ್ಚರ್, ರಿಟೇಲ್ ಆಗಿರ್ಬೋದು, ಬ್ಯಾಂಕ್ ಉದ್ಯಮ ಆಗಿರ್ಬೋದು, ಫೈನಾನ್ಸ್, ಇನ್ಶೂರೆನ್ಸ್, ಆಟೋಮೊಬೈಲ್ಸ್, ಆರ್ ಎಲೆಕ್ಟ್ರಾನಿಕ್ಸ್, ವಾಟ್ ಎವರ್ ಇಟ್ ಮೇ ಬಿ. ಸೊ ಅದ್ರ ಬಗ್ಗೆ ನಾವು ರೀಡ್ ಎ ವೆರೈಟಿ ಆಫ್ ಥಿಂಗ್ಸ್ ಅಂದರೆ ಅದ್ರ ಬಗ್ಗೆ ಸಾಕಷ್ಟು ಅಂಶಗಳನ್ನು ತಿಳ್ಕೋಬೇಕು. ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಸೊ ಅದು ಬಿಗಿನಿಂಗ್ ಎಲ್ಲಿದೆ ಅಲ್ಲಿಂದ ನಾವು ಶುರು ಮಾಡಬೇಕು. ಪ್ರತಿಯೊಂದನ್ನು ಸಹ ಎಲ್ಲಿ ಬಿಗಿನಿಂಗ್ ಆಗಿದೆ ಅಂತಕ್ಕನ್ನ ಶುರು ಮಾಡಬೇಕು. ಎಲ್ಲೋ ನಾನು ಒಂದು ಸ್ಟೋರಿ ಸಿಕ್ತು ಅಥವಾ ಒಂದು ಯೂನಿಟ್ ಸಿಕ್ತು ಅಂತ ಅಲ್ಲಲ್ಲ, ಯಾವಾಗಲೂ ಸಹ ಬಿಗಿನಿಂಗಿಂದ ಶುರು ಮಾಡ್ಕೋಬೇಕು. ಫೈಂಡ್ ಯುವರ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಏನು ಅದಕ್ಕೆ ಮೂಲಗಳೇನು, ಇನ್ಸ್ಪಿರೇಷನ್ ಮೂಲಗಳು ಏನು ಅನ್ನೋದ್ರ ಬಗ್ಗೆ ಗುರುತಿಸಬೇಕು. ಯಾವ ಉದ್ದೇಶದಿಂದ ನಿಮಗೆ ಇನ್ಸ್ಪಿರೇಷನ್ ಆಗಿದೆ, ಸೊ ಒಂದು ವಿಚಾರದ ಬಗ್ಗೆ. ನೋಟ್ ಡೌನ್ ಯುವರ್ ಐಡಿಯಾಸ್. ಆಮೇಲೆ ಇದನ್ನ ಓದ್ತಾ ಅಧ್ಯಯನ ಮಾಡ್ತಾ ಇವ್ರ ಬಗ್ಗೆ ತಿಳ್ಕೊಳ್ತಾ ಆಗಿಂದಾಗೆ ನಿಮ್ಗೆ ಏನಾದರೂ ಮಾಹಿತಿ ಸಿಕ್ತು ಅಂದರೆ, ನಿಮಗೆ ಐಡಿಯಾ ಸಿಕ್ತು ಅಂದರೆ ಒಂದೊಂದಕ್ಕೂ ಒಂದೊಂದು ಐಡಿಯಾಸ್ನ ಬರ್ಕೋತಾ ಹೋಗ್ಬೇಕು, ಅದನ್ನು ರೇಟ್ ಅಪ್ ಮಾಡಬೇಕು. ದೆನ್ ಟ್ರೈ ಟು ಕ್ರಿಯೇಟ್ ಸಮಥಿಂಗ್ ಈಚ್ ಡೇ. ಸೊ ಪ್ರತಿದಿನನೂ ಸಹ ಏನೋ ಒಂದು ಹೊಸದನ್ನ ನಾವು ಕಂಡುಹಿಡಿಯೋದಕ್ಕೆ ಅಥವಾ ಹೊಸದನ್ನ ನೀವು ಫೈಂಡ್ ಔಟ್ ಮಾಡೋದಕ್ಕೆ ಪ್ರಯತ್ನಿಸಬೇಕು. ಟೇಕ್ ಬ್ರೇಕ್ಸ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ಅಂದರೆ ಇಲ್ಲಿ ನೀವು ಒಂದೊಂದ್ಸಲ ಏನಾಗುತ್ತೆ, ಏನೋ ಒಂದು ಯೋಚನೆ ಅಥವಾ ಒಂದು ಥಾಟ್ ಬಂದಿದೆ, ಆ ಥಾಟ್ಗೆ ಒಂದು ಚಿಂತನೆ ಮಾಡ್ತಿದ್ರೆ ಅದಕ್ಕೆ ಸಾಲ್ವ್ ಮಾಡ್ಕೋಬೇಕು ಅಂತಿದ್ರೆ ಆ ಸಾಲ್ವ್ನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಯಲ್ಲಿ ನಿರಂತರವಾಗಿ ತೊಡ್ಕೊಳ್ಳೋದಲ್ಲ. ಅಲ್ಲಿ ಎಲ್ಲ ಒಂದು ಕಡೆಗೆ ನೀವು ಅದನ್ನು ಮಾಡೋ ಬದಲು ಒಂದು ಬ್ರೇಕ್ನ ಕೊಡಬೇಕು. ಒಂದು ಸಣ್ಣ ಬ್ರೇಕ್ನ ಕೊಟ್ಟಾಗ ಅಲ್ಲಿ ಏನೋ ಇನ್ನೊಂದು ಚೇಂಜಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ಟೇ ವಿತ್ ಕ್ರಿಯೇಟಿವ್ ಪೀಪಲ್. ಆಮೇಲೆ ಯಾವಾಗಲೂ ಸಹ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಏನಂದರೆ, ನಿಮಗೆ ನಕಾರಾತ್ಮಕ ಧೋರಣೆಯನ್ನು ಉಂಟು ಮಾಡ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ಇರಬೇಡಿ. ಸಕಾರಾತ್ಮಕ, ನೀವೇನೋ ಕೆಲಸ ಮಾಡ್ತಾ ಇದ್ದೀರಾ, ನೀವು ಒಂದು ಚಿಂತನೆ ಮಾಡ್ತಾ, ಒಂದು ಡೆವಲಪ್ ಮಾಡ್ತಾ ಇದ್ದೀರಾ, ಒಂದು ಮಾಡೆಲ್ ಮಾಡ್ತಾ ಇದ್ದೀರಾ, ಅಥವಾ ಒಂದು ಏನೋ ಪ್ರಾಬ್ಲಮ್ ಸೊಲ್ಯೂಷನ್ ಕಂಡುಹಿಡಿತೀರಾ ಅಂತಂದಾಗ ಅಲ್ಲಿ ನೀವು ಯಾವಾಗಲೂ ಸಹ ಪಾಸಿಟಿವ್ ವೇನಲ್ಲಿ ಥಿಂಕ್ ಮಾಡೋರ ಕಡೆಗೆ ಇರಬೇಕು. ಅವ್ರ ಜೊತೆಗೆ ನೀವು ಹೆಚ್ಚು ತೊಡ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು. ಅದು ಬಿಟ್ಟು ನೆಗೆಟಿವ್ ಆಗಿ ಏನಾದ್ರೂ ಯೋಚನೆ ಮಾಡ್ತಾರೆ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಅಂಥವ್ರನ್ನ ಸ್ವಲ್ಪ ದೂರ ಇಡಬೇಕು, ಅವಾಯ್ಡ್ ಮಾಡಬೇಕು. ಸೊ ಇಟ್ಸ್ ಅ ಮೇನ್ ಥಿಂಗ್. ನಮ್ಮ ಒಂದು ಥಾಟ್ಸ್ನ ಔಟ್ ಆಫ್ ಬಾಕ್ಸಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ದೆನ್ ಟು ಕನ್ಕ್ಲೂಡ್, ಅಂದರೆ ನೀವು ಇವೆಲ್ಲ ಏನು ಮಾಡಿದ್ರೆ ಅದನ್ನು ಒಂದು ಹಂತದಲ್ಲಿ ನೀವೇನು ಮಾಡಬೇಕು, ಕನ್ಕ್ಲೂಡ್ ಮಾಡಲೇಬೇಕು. ಸೊ ನಾನು ಮಾಡ್ತಾ ಇದ್ದೀನಿ ಅಂತ ಹಾಗೆ ಹೇಳೋದಲ್ಲ. ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ ಸೊಲ್ಯೂಷನ್ ಕಂಡುಹಿಡಿದಿರಾ ಅಂದರೆ ಆ ಸೊಲ್ಯೂಷನ್ ಒಂದು ಸ್ಟೇಜಲ್ಲಿ ನೀವು ಕನ್ಕ್ಲೂಡ್ ಮಾಡಲೇಬೇಕಾಗಿರುತ್ತೆ. ಆಮೇಲೆ ಅದನ್ನು ನೀವು ಅಪ್ಲಿಕೇಬಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೋ ಒಂದು ಉತ್ಪನ್ನದ ಕುರಿತಂತೆ, ಒಂದು ಸರ್ವಿಸಸ್ ಬಗ್ಗೆ, ಒಂದು ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಎಲ್ಲವನ್ನು ಸಹ ತುಂಬ ಮುಖ್ಯವಾದದ್ದು. ದೆನ್ it would be easy to dismiss these things as a waste of money and a threat to the company's bottom line. However, they take to long view. They see that by offering these benefits and perks that attracts and retain better employees, happy and healthy employees tend to be more productive, loyal, hardworking.
ಸೊ ಇದು ತುಂಬ ಮುಖ್ಯವಾದ. ಯಾವಾಗ ಸಂಪ್ರದಾಯವಲ್ಲದ ಚಿಂತನೆ ಅಥವಾ ಸ್ವತಂತ್ರವಾಗಿ ಚಿಂತನೆ ಮಾಡೋದ್ರಿಂದ ಅಥವಾ ಔಟ್ ಆಫ್ ಬಾಕ್ಸ್ ಥಿಂಕಿಂಗಲ್ಲಿ ನಾವು ಯೋಚನೆ ಮಾಡಿದಾಗ ನಮ್ಮ ಯಾವುದೋ ಒಂದು ಕಂಪನಿಗೆ ಸಂಬಂಧಿಸಿದಂತೆ ಯಾವುದೋ ಒಂದು ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರನ್ನ ಹೆಚ್ಚು ಪ್ರೊಡಕ್ಟಿವ್ ಮಾಡೋದಕ್ಕಾಗಿರ್ಬೋದು, ಅಥವಾ ಅವರಲ್ಲಿ ಒಂದು ಎಫಿಷಿಯನ್ಸಿ ಹೆಚ್ಚಾಗಲಿಕ್ಕೆ ಆಗ್ಬೋದು, ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬೈ ಥಿಂಕಿಂಗ್ ಔಟ್ಸೈಡ್ ಬಾಕ್ಸ್ ವಿತ್ ದೇರ್ ಕಂಪನಿ ಕಲ್ಚರ್, they ultimately get a better caliber of employee and work, which makes it well worth the expenditure they put out with these offerings. ಸಾಮಾನ್ಯವಾಗಿ ಇಲ್ಲಿ ಈ ಒಂದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮಾಡೋದ್ರಿಂದ, ಸಾಮಾನ್ಯವಾಗಿ ಕೆಲಸದ ವಿಚಾರಗಳಿಗೆ ಬಂದಾಗ ಹೊಸ ದೃಷ್ಟಿಕೋನ ನೋಡೋದ್ರಿಂದ ಸಾಮಾನ್ಯವಾಗಿ ಕೆಲಸದ ಸ್ಥಳಗಳಲ್ಲಿರ್ತಕ್ಕಂಥ ಒಂದು ವಿಭಿನ್ನ ಒಂದು ಕಾರ್ಮಿಕರೇನಿದ್ರೆ ಅವರ ಒಂದು ದಕ್ಷತೆನ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗುತ್ತೆ, ಅವರ ಒಂದು ಹಾರ್ಡ್ ವರ್ಕ್ನ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಸಲಹೆಗಳು, ಭಾವನೆಗಳನ್ನು ಸ್ಪಷ್ಟೀಕರಣಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಪ್ರತಿಯೊಬ್ಬರೂ ಸಹ ಈ ಒಂದು ಔಟ್ ಆಫ್ ಬಾಕ್ಸ್ ಥಿಂಕಿಂಗಿಂದ ಸಾಕಷ್ಟು ವಿಚಾರಧಾರೆಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಒನ್ ಆಫ್ ದ ಮೇನ್ ಕಾನ್ಸೆಪ್ಟ್ ಇನ್ ದ ಇನೋವೇಷನ್, ದಟ್ ಇಸ್ ದ ಬಾಕ್ಸ್ ಥಿಂಕಿಂಗ್ ಔಟ್ ಆರ್ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಆರ್ ಔಟ್ ಬಾಕ್ಸ್ ಥಿಂಕಿಂಗ್, ಯಾವುದಾದ್ರೂ ಹೆಸರಿಂದನೂ ಕರೀಬೋದು. ಇದು ಅದು ಒಟ್ಟಾರೆ ಇದು ಒಂದು ರೂಢಿಬದ್ಧ ಚಿಂತನೆಯಗಿಂತ ರೂಢಿಬದ್ಧವಲ್ಲದ ಚಿಂತನೆ ಅಂತ ಹೇಳ್ಬೋದು. ಸೊ ಇದು ಒಂದು ಪ್ರಮುಖ ಪರಿಕಲ್ಪನೆಯಾಗಿ ನಾವು ಕಾಣ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು.